ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭಾರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 10ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ, 7, 5 ಮತ್ತು 14ರ 4ನೇ ಅನುಪಾತವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಬಂದಾಗ ನೀವು ಯಾವ ರೀತಿ ಬಿಡಿಸ್ಬೇಕು ಅಂತಂದ್ರೆ, ಈ ಮೊದಲನೇ ಸಂಖ್ಯೆ ಇದ್ಲ, ಈ ಮೊದಲನೇ ಸಂಖ್ಯೆನ ಏನು ಮಾಡ್ಬೇಕ್ರಿ, ಕೆಳಗೆ ಇಟ್ಕೋಬೇಕಾ. ಉಳಿದಿದ್ದು 2ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ಇವೇನು ಇರ್ತಾವಲ್ಲ, ಎರಡು ಇವನ್ನ ಮ್ಯಾಗ್ ಇಟ್ಟು ಕಟ್ತಾ ಹೊಡೆದ್ರೆ ಆನ್ಸರ್ ಬಂದ್ಬಿಡುತ್ತೆ ನೋಡ್ರಿ. 5 × 14, 7 1 7, 7 2 14, 5 2 ಎಷ್ಟು ರೀ 10. 4ನೇ ಅನುಪಾತ ಏನ್ರಿ 10 ಆಗಿರ್ತದೆ. ಆನ್ಸರ್ B is the right answer. Okay. Next question. ಒಬ್ಬ ಪುಸ್ತಕ ಮಾರಾಟಗಾರ 89 ರೂಪಾಯಿಗಳಿಗೆ ಒಂದು ಪುಸ್ತಕದ 20 ಪ್ರತಿಗಳನ್ನು ಖರೀದಿಸಿದನು. ಏನು ಮಾಡಿದನವ, 89 ರೂಪಾಯಿ ಕೊಟ್ಟ ಒಂದು ಪುಸ್ತಕದಾಗಿನೂ 20 ಪ್ರತಿಗಳನ್ನು ಖರೀದಿಸಿದನು. ಅದೇ ಪುಸ್ತಕದ 36 ಪ್ರತಿಗಳನ್ನು ಎಷ್ಟು ಬೆಲೆ ಕೊಟ್ಟ ಖರೀದಿಸ್ಬೇಕಂತ ಕೇಳ್ತಾರೆ. 36 ಪ್ರತಿಗಳ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಈ ನೋಡ್ರಿ, ಏನು ಮಾಡ್ಯಾನ ಈಗವ, ಎಷ್ಟು ಕಾಪಿ ತೊಗೊಂಡ್ರಿ, 20 ಪ್ರತಿಯನ್ನು 20 ಪ್ರತಿಗಳನ್ನು ಎಷ್ಟು ಕೊಡ್ತಂದಾನ, 89. 29 ಪೇಜಿಗೆ ಎಷ್ಟು ರೀ, 89 ಕೊಡ್ತಂದಾನ. ಹಾಗಿದ್ರೆ ನಮ್ಗೆ ಏನು ಕೇಳ್ತಾರೋ, 36 ಕಾಪಿಗೆ ಎಷ್ಟು ಬೆಲೆ ಅಂತ ಕೇಳ್ತಾರೆ. ಹಾಗಿದ್ರೆ 36ಕ್ಕೆ ಎಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್, 20 ಕೆಳಗೆ ಬರ್ತದೆ, ಮ್ಯಾಲೆ 36 × 89 ಬರ್ತದೆ. ಇನ್ನು ನೋಡ್ರಿ, 2 1 2 0 0, 2 1 2, 2 8 16. ಇವು ಎರಡನ್ನು ಇಂಟು ಮಾಡಿರಿ, 89 × 18, 8 9 72, 8 8 64 + 7, 64 + 7 ಅಂದರೆ 71 ಆಗ್ತದೆ. ಪ್ಲಸ್ 9 1 9, 8 1 8, 2 ಆ್ಯಸ್ ಇಟ್ ಇಸ್ 9 1 10, ಇದು 8 1 9, 9 ಇದು 9 ಪ್ಲಸ್ ಇದು 8 1 9, ಇದೊಂದು 7 ಅಂದರೆ 16. 1600 2 ಐತಿ, ಡಿವೈಡೆಡ್ ಬೈ ಏನೈತಿ ಇಲ್ಲಿ 10 ಐತಿ. ಈ ಒಂದು 0 ಐತಿ ಅಂದ್ರೆ ಈ ಕಡೆಯಿಂದ ಒಂದು ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಟ್ಟಂದ್ರೆ ಈ 0 ಕ್ಯಾನ್ಸಲ್ ಆಗ್ತದೆ. ಆನ್ಸರ್ ಏನ್ರಿ 160.2 ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಏನ್ರಿ 160.2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 5 ಸೆಂಟಿಮೀಟರ್, 12 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್ ಬದಿಗಳನ್ನು ಹೊಂದಿರುವ ತ್ರಿಕೋನಗಳ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ತ್ರಿಕೋನ ಅಂದ್ರೆ ಯಾವ ರೀತಿ ಇರೈತ್ರಿ, ಈ ರೀತಿ ಇರೈತಿ, ಈ ರೀತಿ ಇರ್ತೈತಿ, ಇದಕ್ಕೂ ತ್ರಿಕೋನ ಅಂತಾರೆ. ಈಗ 3 ಬದಿಗಳು ಬೇರೆ ಬೇರೆ ಇದಾವ ಅಂದ್ರೆ ಇದು 2 ಸೇಮ್ ಬರ್ಕೊಂಗಿಲ್ಲ. ಯಾವ ರೀತಿ ಬರ್ಕೊಡ್ಬೇಕಂದ್ರೆ ಇದನ್ನ ಈ ರೀತಿ ಬರ್ಕೋಬೇಕು. ಇಲ್ಲಿ ನೋಡ್ರಿ ಏನು ಕೊಟ್ಟಾರಲ್ಲ, 5 ಸೆಂಟಿಮೀಟ್ರ್, ಒಂದು ಬದಿ 5 ಸೆಂಟಿಮೀಟ್ರ್ ಐತಿ, ಇನ್ನೊಂದು ಬದಿ 12 ಸೆಂಟಿಮೀಟ್ರ್ ಐತಿ, ಇನ್ನೊಂದು ಬದಿ 13 ಸೆಂಟಿಮೀಟ್ರ್ ಐತಿ. ಇದನ್ನು ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಒಂದು ಫಾರ್ಮುಲಾ ಬರುತ್ತೆ ನೋಡ್ರಿ. ಫಾರ್ಮುಲಾ ಏನಂದ್ರೆ 1/2 ಇಂಟು ಏನ ಹೈಟ್ ಇಂಟು ಬೇಸ್, ಹೈಟ್ ಇಂಟು ಬೇಸ್. ಫಾರ್ಮುಲಾ ಏನ್ರಿ 1/2 ಇಂಟು ಹೈಟ್ ಇಂಟು ಬೇಸ್. ಈಗ ನೋಡ್ರಿ, ಹೈಟ್ ಎಷ್ಟದ ಇಲ್ಲಿ 1/2 ಬರ್ಕೋರಿ, 1/2 ಇಂಟು ಹೈಟ್ ಎಷ್ಟದ ರೀ, ಇದು ಹೈಟ, ಇದು ಬೇಸ್. ಹೈಟ್ ಎಷ್ಟದ 5 ಐತಿ, ಇಂಟು ಬೇಸ್ ಎಷ್ಟದ ರೀ, ಬೇಸ್ 12 ಐತಿ, 12. 2 1 2, 2 2 ಎಷ್ಟಲೇ 2 6 12, 6 5 ಎಷ್ಟು ರೀ 30 ಸೆಂಟಿಮೀಟರ್ ಸ್ಕ್ವೇರ್, 30 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಆಗ್ತದೆ. ಆಪ್ಷನ್ ಯಾವ್ದು ರೀ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 30 ಸೆಂಟಿಮೀಟರ್ ಸ್ಕ್ವೇರ್. ಓಕೆ. ನೆಕ್ಸ್ಟ್ ಕ್ವಶನ್,
ನವದೆಹಲಿಯಿಂದ ಮುಂಬೈ ನಡುವಿನ ರಸ್ತೆ 12 ಕಿಲೋಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಿದ್ದರೆ ಆ ರಸ್ತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಕ್ವಶನ್. ಇದು ಕೂಡ ವಿಸ್ತೀರ್ಣ ಕಂಡುಹಿಡಿಯುವಂಥ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕ್ರಿ? ಈಗ ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ ಅಂತಂದ್ರೆ ಉದ್ದ ಎಷ್ಟೈತ್ರಿ? 12 ಕಿಲೋಮೀಟರ್ ಐತಿ. 12 ಕಿಲೋಮೀಟರ್. ಈಗ ಒಂದು ರಸ್ತೆ ಇದೆ, ಇದೊಂದು ರಸ್ತೆ ಐತಿ, ಹಿಂಗೆ ಇದೊಂದು ರಸ್ತೆ ಐತಿ. ಉದ್ದ ಎಷ್ಟೈತಿ ಇಲ್ಲಿ? 12 ಕಿಲೋಮೀಟರ್. ಅಗಲ ಎಷ್ಟೈತಿ ಅಂದ್ರೆ ಹಿಂಗೆ ಇದು ಅಗಲ ಎಷ್ಟೈತಿ ಅಂದ್ರೆ 10 ಮೀಟ್ರ್ ಐತಿ. 10 ಮೀಟ್ರ್. ಇದು 12 ಕಿಲೋಮೀಟರ್ ಐತಿ, ಇದು 10 ಮೀಟ್ರ್ ಐತಿ ಅಂದ್ರೆ ಇವೆರಡು ಸೇಮ್ ಇಲ್ಲ. ಇದು ಕಿಲೋಮೀಟರ್ ಇರಬೇಕು, ಇಲ್ಲಂದ್ರೆ ಇದರ ಮೀಟರ್ ಇರ್ಬೇಕು. ಈಗ ಎರಡು ಒಂದೇ ಸೇಮ್ ಮಾಡ್ಕೋಬೇಕಾರೆ ನೋಡ್ರಿ, 12 ಕಿಲೋಮೀಟರ್ ಐತಿ, ಕಿಲೋಮೀಟರ್ ಇದ್ದಂಗಿರಲಿ 10 ಮೀಟ್ರ್. 10 ಮೀಟ್ರ್ ಎಷ್ಟಕ್ಕೆ 10 ಮೀಟ್ರ್? 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್ ಇರ್ತೈತಿ ರೀ? 1000 ಮೀಟ್ರ್ ಇರ್ತೈತಿ. 1000ಕ್ಕೆ 10 ಮೀಟ್ರ್, 1000 ಮೀಟ್ರಿಗೆ 10 ಮೀಟ್ರ್ ಅಂದ್ರೆ ಈಗ ನೋಡ್ರಿ ಕರ್ತಾ ಹೊಡಿದೆ. ಇದೇನು ಮಾಡ್ರಿ, ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ. ಇಲ್ಲಿ 2 ಜೀರೋ ಅದಾವ ಅಂದ್ರೆ ಈ ಕಡೆಯಿಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ಬೇಕು. 12 ಅಂದರೆ 12 ಡಿವೈಡ್ ಬೈ 100 ಐತಿ. ಈಗ ನೋಡ್ರಿ, ಇವು 2 ಜೀರೋ ಅದಾವ ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ಬೇಕು. ಇದು 1 ಸ್ಥಾನ, 2 ಸ್ಥಾನ, ಇಲ್ಲಿ ಪಾಯಿಂಟ್ ಇಟ್ಟರೆ ಮುಗೀತು. 0.12 ಕಿಲೋಮೀಟರ್ ಏನಾಯ್ತು ರೀ? 0.12 ಕಿಲೋಮೀಟರ್ ಸ್ಕ್ವೇರ್. ಎಲ್ಲಿದೆ ಆಪ್ಷನ್? ಆಪ್ಷನ್ ನಂಬರ್ ಡಿ ಐತೆ ನೋಡ್ರಿ. ಡಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಒಂದು ಆಯತಾಕಾರದ ಹೊಲದ ವಿಸ್ತೀರ್ಣ 250 ಚದರ ಮೀಟರ್ ಇದೆ. ಇದರ ಒಂದು ಬದಿ 20 ಮೀಟರ್ ಉದ್ದವಿದೆ. ಎರಡನೇ ಬದಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಈಗ ನೋಡ್ರಿ, ಒಂದು ಆಯತಾಕಾರ ಐತಿ. ಅದ್ರ ವಿಸ್ತೀರ್ಣ ಎಷ್ಟೈತಿ ರೀ? ಇದು ವಿಸ್ತೀರ್ಣ ಎಷ್ಟೈತಿ? 2500 ಐತಿ. ಈಗ ನೋಡ್ರಿ, ವಿಸ್ತೀರ್ಣ ಕಂಡುಹಿಡಿಯೋದು ಫಾರ್ಮುಲಾ ಏನಿದ್ರೆ L ಇಂಟು ಬಿ. L ಇಂಟು ಬಿ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಏನ್ರಿ? L ಇಂಟು ಬಿ. ಈಗ ನೋಡ್ರಿ, L ಇಂಟು ಬಿ ಅಂತಂದ್ರೆ ವಿಸ್ತೀರ್ಣ ಎಷ್ಟು ಹಿಡಿದಿಲ್ಲಿ? 2500. ಈ ರೀತಿ ಕೊಟ್ಟಾಗ ಲೆಂತ್ ಎಷ್ಟೈತಿ ಇಲ್ಲಿ? ಲೆಂತ್ 20 ಐತಿ. ಲೆಂತ್ 20 ಐತಿ ಇಂಟು ಬ್ರೆಡ್ತ್ ನಮ್ಗೆ ಗೊತ್ತಿಲ್ಲ, ಬ್ರೆಡ್ತ್ ಕಂಡುಹಿಡ್ಕೈತಿ. ಬ್ರೆಡ್ತ್ ಇದಕ್ಕಿಂತ ಇಟ್ಕೊಳ್ರಿ, ಈಕ್ವಲ್ ಟು 2500. ಇಲ್ಲಿ ನೋಡ್ರಿ, ಬಿ ಇಲ್ಲೇ ಬಿಡ್ರಿ. ಇದನ್ನು 20 ಆಚರಣೆ ಕಳಿಸ್ರಿ ಏನಾಗುತ್ತೆ ರೀ? ಡಿವೈಡ್ ಆಗ್ತದೆ. ಬಿ ಈಕ್ವಲ್ ಟು 2500 ಡಿವೈಡೆಡ್ ಬೈ 20. 0 0 ಕ್ಯಾನ್ಸಲ್ಲ. 2 1 2, 2 1 2, 2 2 4. ಎಷ್ಟು ಉಳಿತಾ? 1 ಉಳಿತಾ. 2 5 10. ಹಾಗಿದ್ರೆ ಇನ್ನೊಂದು ಬದಿ ಎಷ್ಟಾಗ್ತದೆ ರೀ? 125 ಮೀಟರ್ ಆಗ್ತದೆ. ಸರಿಯಾದ ಉತ್ತರ 125. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. 1008 ಯಾವ ಏಕ ಅಂಕಿಯ ಸಂಖ್ಯೆಯಿಂದ ಭಾಗಿಸಿದಾಗ ಪರಿಪೂರ್ಣ ವರ್ಗ ಸಿಗುತ್ತದೆ? ಇಲ್ಲಿ ನೋಡ್ರಿ, ಒಂದು ಸಂಖ್ಯೆ ಐತಿ, 1008 ಅಂತ ಸಂಖ್ಯೆ ಐತಿ. ಇಲ್ಲಿ 4 ಆಪ್ಷನ್ ಕೊಟ್ಟಾರ ಅವರು. 1 2 3 4 8 9 4 7 ಇವು 4 ಆಪ್ಷನ್ ಕೊಟ್ಟಾರು. ಇದರಲ್ಲೇ ಭಾಗ ಹೊಡೆದ್ರೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಬರ್ತಂತ. ಇಲ್ಲ 7ರಲ್ಲಿನೂ ಭಾಗ ಹೋಗೈತಿ, 4ರಲ್ಲಿನೂ ಭಾಗ ಹೋಗೈತಿ, 9ರಲ್ಲಿನೂ ಭಾಗ ಹೋಗೈತಿ, 8ರಲ್ಲಿನೂ ಭಾಗ ಹೋಗೈತಿ. ಆಗಿದ್ರೆ ಭಾಗ ಹೊಡೆದ ನಂತರ ಬರ್ತೈತಲ್ಲ ಅದು ಆನ್ಸರ್, ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೇಕಂತ ಕೇಳ್ಕತ್ತಾರೆ. ಇನ್ನು ನೋಡ್ರಿ, ಇದರಲ್ಲಿ 7ರಲ್ಲೇ ಭಾಗ ಹೊಡ್ರಿ. 7 1 7, 7 1 7 ಎಷ್ಟು ಉಳಿತಾ? 3 ಉಳಿತಾ. 30 ಆಯಿತು. 7 4 28, 7 4 28 ಎಷ್ಟು ಉಳಿತು? 2 ಉಳಿತು. ಮತ್ತೆ 7 4 28 ಎಷ್ಟಾಗ್ತದ? 144. ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲು, ಪರ್ಫೆಕ್ಟ್ ವರ್ಗನ ಅಲ್ಲಿದೆ. ಪರ್ಫೆಕ್ಟ್ ವರ್ಗ ಆಗ್ತದೆ. ಹೆಂಗೆ ವರ್ಗ ಆಗ್ತದೆ? ಇದು ಎಷ್ಟು ಸ್ಕ್ವೇರ್ ಇದೆ? 12 ವರ್ಗ. ಎಷ್ಟು? 12 ವರ್ಗ 144. ಹಾಗಿದ್ರೆ ಆನ್ಸರ್ ಎ ಆಪ್ಷನ್ ಆಗಿರ್ತೈತಿ. ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಬರತೈತಿ. ಬೇಕಿದ್ರೆ ಇವನ್ನೆಲ್ಲ ಕಟ್ತಾ ಮಾಡಿ ನೋಡ್ರಿ, ಪರ್ಫೆಕ್ಟ್ ಸ್ಕ್ವೇರ್ ಬರಂಗಿಲ್ಲ. ಈಗೇನು ಬಂತ? 144 ಆನ್ಸರ್ ಬಂತ. ಹಾಗಿದ್ರೆ ಯಾವ್ದು ಆಪ್ಷನ್ ತೊಗೊಂಡಿರಿ ನೀವು? 7 ಅಂತ ತೊಗೊಂಡ್ರಿ. ಎ ಆಪ್ಷನ್ ತೊಗೊಂಡ್ರಿ. ಹಾಗಿದ್ರೆ ಸರಿಯಾದ ಉತ್ತರ 7 ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾರ್ಷಿಕ ದರ 10% ಆಗಿದ್ದರೆ 2 ವರ್ಷಗಳಿಗೆ ₹8000ಕ್ಕೆ ಆಗುವ ಚಕ್ರ ಬಡ್ಡಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಈ ರೀತಿ ಕ್ವಶನ್ ಇದ್ದಾಗ
ಈಗ ಗೋಲ್ಡನ್ ರೇಷಿಯೋ ಅಂತ ಬರ್ತಾವೆ. ಯಾವ ರೀತಿ ಬರ್ತಾವ ಅಂತ 2 ಇಯರ್ ಇದ್ದಾಗ 2:1 ಇದು 1 ಇಯರ್ ಇದ್ದಾಗ, ಸಾರಿ 1 ಇಯರ್ ಅಲ್ಲ, ಇಲ್ಲಿ ನೋಡ್ರಿ 2 ಇಯರ್ ಇದ್ದಾಗ 2:1, 3 ಇಯರ್ ಇದ್ದಾಗ 3:1 ಇವನ್ನ ಅಪ್ಲೈ ಮಾಡ್ಬೇಕು. ಈಗ ನೋಡ್ರಿ 2 ಇಯರ್ ಹೇಳ್ತೀನಿ ನೋಡ್ರಿ. ಈಗ 2 ಇಯರ್ ಎಷ್ಟೈತಿ 2:1 ಐತಿ. 2:1 ಐತಂದ್ರೆ ಈಗ ನೋಡ್ರಿ 8,000 ರೂಪಾಯಿ ಐತಿ. 8,000 ರೂಪಾಯಿದಾಗ 10% ಬಡ್ಡಿ ಎಷ್ಟಾಗುತ್ತೆ? 10% ಬಡ್ಡಿ ಅಂದ್ರೆ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, ಎಷ್ಟಾಯ್ತು ರೀ? 800 ಆಯ್ತಾ? ಈಗ 800 ಆಯ್ತು. 800 ಇಟ್ಕೊಂಡ್ರಿ. ಇನ್ನು ನೆಕ್ಸ್ಟ್ ಮಾಡ್ಬೇಕಾ? ನೆಕ್ಸ್ಟ್ ಇಯರ್ ಅಂದ್ರೆ ಈ 800 10% ತೆಗಿಬೇಕು. 800 10% ತೆಗಿರಿ. 800 10% ಅಂದ್ರೆ ಇಂಟು 10%, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, ಎಷ್ಟು ಬಂತ? 80 ಬಂತ. ಇವನ್ನೆರಡು ಇಂಟು ಮಾಡಿರಿ, ಇವನ್ನೆರಡು ಇಂಟು ಮಾಡಿರಿ. 8 2 ಎಷ್ಟು? 16, 0 ಆ್ಯಸ್ ಇಟ್ ಈಸ್. ಪ್ಲಸ್ ಮಾಡ್ಬೇಕಾ ಕೆಳಗೆ? ಇಲ್ಲಿ 80 ಬಂದಿತ್ತಲ್ಲ, 80 ಇಂಟು 1 80. ಇವು ಎರಡನ್ನು ಪ್ಲಸ್ ಮಾಡಿದ್ರೆ ನಮಗೆ 2 ಇಯರ್ದ ಚಕ್ರ ಬಡ್ಡಿ ಸಿಗ್ತದೆ. ಎಷ್ಟು ಸಿಗ್ತದೆ? 1600 ಪ್ಲಸ್ 80 ಅಂದ್ರೆ 1680 ನಮ್ಮದೇನಿದೆ ಚಕ್ರ ಬಡ್ಡಿ ಆಗ್ತದೆ. ಏನು ಮಾಡಿರಿ? ಈ ಪೈಲ 8,000ದಾಗ 10% ತಗೊಂಡ್ರಿ, 10% ತಗೊಂಡು ಇಲ್ಲಿ ಇಟ್ರಿ. ಇಲ್ಲಿ 80 ಬರ್ಬೇಕಾದ್ರೆ ಏನು ಮಾಡಿರಿ? 800 ಒಳಗೆ 10% ತೆಗೆದ್ರಿ, 80 ಬಂತು, 80 ಇಟ್ರಿ. ರೇಷಿಯೋ ಐತಿ 2:1 ಐತಿ. ಈ 8 2 16, ಈ 0 ಆ್ಯಸ್ ಇಟ್ ಈಸ್. 81 80 ಆ್ಯಸ್ ಇಟ್ ಈಸ್. ಇಲ್ಲಿ ನಡು ಏನು ಮಾಡ್ಬೇಕಾ? ಪ್ಲಸ್ ಮಾಡಿ ನೋಡು, ಪ್ಲಸ್ ಮಾಡಿ ಇಷ್ಟು ಏನಾಕೈತೆ ನಮ್ಮದ ಚಕ್ರ ಬಡ್ಡಿ ಸಿಗ್ತದೆ. ಆಪ್ಷನ್ ಏನ? ಆಪ್ಷನ್ ನಂಬರ್ ಸಿ ಆಗ್ತದೆ. 1680 ಸರಿಯಾದ ಉತ್ತರ. ಏನ್ರಿ ನಮ್ಮ ಚಕ್ರ ಬಡ್ಡಿ ಅಷ್ಟು ರೀ? 1680 ನಮ್ಮ ಚಕ್ರ ಬಡ್ಡಿ ಆಗ್ತದೆ. 3 ಇಯರ್ ಇದ್ದಾಗ ಅದೇ ಥರ ಇದೇ ನಮ್ಮದು ನಿಮಗೆಲ್ಲರೆ ಇದನ್ನ 3 ಇಯರ್ ಕೊಟ್ಟಿರು. ಈಗ 1 ಇಯರ್ ಎಷ್ಟಾಯ್ತು? 800 ಮಾಡಿರಿ. 800 10% ಏನು ಮಾಡಿರಿ? 80 ಬಂತ. ಇನ್ನು ಮತ್ತೇನು ಮಾಡಿದ? ಇದ್ರಾಗ 10% ತೆಗೆದು 10% ತರ 8 ಬರುತ್ತೆ. ಮುಂದಿನ ಡ್ರೆಸ್ಸು ಕಂಟಿನ್ಯೂ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಪಟ್ಟಣದ ಜನಸಂಖ್ಯೆ 64,000 ಆಗಿದ್ದು ಅದರ ವಾರ್ಷಿಕ ಹೆಚ್ಚಳವು 10% ಆಗಿದ್ದರೆ 3 ವರ್ಷಗಳ ಕೊನೆಯಲ್ಲಿ ಅದರ ಸರಿಯಾದ ಜನಸಂಖ್ಯೆ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಒಂದು ಪಟ್ಟಣ ಜನಸಂಖ್ಯೆ ಎಷ್ಟೈತಿ? ಈಗ 64,000 ಐತಿ. 64,000 ಐತಿ. ಅವ್ರೇನು ಹೇಳ್ತಾರೆ? 10% ಹೆಚ್ಚಾಗೈತಿ ಅಂದ್ರೆ 10% ಹೆಚ್ಚಾಗೈತಿ. 100ಕ್ಕೆ 10% ಹೆಚ್ಚಂದ್ರೆ ಹೆಂಗ? 110. 10 ಪ್ಲಸ್ ಮಾಡ್ಕೋಬೇಕು. ಲಾಸ್ ಆಗೈತಿ ಅಂದ್ರೆ 10 ಮೈನಸ್ ಮಾಡ್ಕೋಬೇಕು. ಈಗ ಏನಾಗತೈತಿ? 10% ಹೆಚ್ಚಾಗತೈತಿ. 100ಕ್ಕೆ 10% ಹೆಚ್ಚಂದ್ರೆ 110. ಈ 1 ವರ್ಷ ಇದು ಇಂಟು 2ನೇ ವರ್ಷ ಮತ್ತು 100ಕ್ಕೆ 110. ಇನ್ನು 3ನೇ ವರ್ಷ ಎಷ್ಟು ಹೇರ್ ಕೊಡ್ಸ್ ಕೊಟ್ಟಾರಲ್ಲಿ? 3 ವರ್ಷ ಕೊಟ್ಟಾರ. 3ನೇ ವರ್ಷ ಮತ್ತು 100ಕ್ಕೆ 110 ಇಷ್ಟೈತಿ. ಈಗ ಇದನ್ನು ಕಟ್ತಾ ಹೊಡೆದ್ರೆ ಅದರ ಈಗಿನ ಜನಸಂಖ್ಯೆ ಸಿಕ್ಕಿಬಿಡ್ತದೆ ನೋಡ್ರಿ. ಇವೆರಡು 0 ಕ್ಯಾನ್ಸಲ್ಲ, 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 ಇವೆರಡು 0 ಕ್ಯಾನ್ಸಲ್ಲ. ಇವನ್ನೆಲ್ಲ ಇಂಟು ಮಾಡಿರಿ. 11 ಇಂಟು 11 ಇಂಟು 64 ಇದೆಲ್ಲ ಇಂಟು ಮಾಡಿರಿ ನೋಡೋಣ. 11 11 121, 121 11 ಎಷ್ಟು ನೋಡ್ರಿ. ಇದೆಲ್ಲ ಇಂಟು ಮಾಡಿರಿ. ಇಂಟು ಮಾಡಿ ಆನ್ಸರ್ ಏನು ಬರುತ್ತೆ ನಿಮ್ಗೆ? 85,184. 85,184 ನಿಮ್ದು ಆನ್ಸರ್ ಬರ್ತದೆ. ಇದೆಲ್ಲ ಇಂಟು ಮಾಡಿ ನೋಡ್ರಿ. ಆನ್ಸರ್ 85,184 ಬರ್ತದೆ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. 1728ರ ಗಣಮೂಲವನ್ನು ಕಂಡುಹಿಡಿಯಿರಿ. ಕ್ಯೂಬ್ ರೂಟ್ ಕಂಡುಹಿಡಿ ಅಂತ ಹೇಳ್ತಾರೆ. ಕ್ಯೂಬ್ ರೂಟ್ ಕಂಡುಹಿಡಿ ಅಂದಾಗ ನೀವು ಇದನ್ನೇನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ನೋಡೋದು. ಆಪ್ಷನ್ 13 ಐತಿ, 14 ಐತಿ, 12 ಐತಿ, ಯಾವುದು ಅಲ್ಲ ಅಂತ ಐತಿ. ಇಲ್ಲಿ ನೋಡ್ರಿ, ಕೊನೆ ಸಂಖ್ಯೆ ಎಷ್ಟೈತಿ? ಇಲ್ಲಿ ಯೂನಿಟ್ ಡಿಜಿಟ್ 8 ಐತಿ. ಯೂನಿಟ್ ಡಿಜಿಟ್ ಎಷ್ಟೈತಿ ರೀ? 8 ಐತಿ. 1728 ಐತಿ. ಯೂನಿಟ್ ಡಿಜಿಟ್ ಏನೈತಿ? 8 ಐತಿ. ಈಗ ನೋಡ್ರಿ, 3 3 ಫಸ್ಟ್ ಆಪ್ಷನ್ ನೋಡ್ರಿ, 3 3 9, 3 3 9 ಆಯ್ತು. 9 3 27 ಆಯ್ತು. ಕೊನೆ ಸಂಖ್ಯೆ ಬರತೈತಿ 7 ಬರತೈತಿ. ಈ ಆಪ್ಷನ್ ರಾಂಗ್. ಎರಡನೇ ಆಪ್ಷನ್ ನೋಡ್ರಿ, 14 ಐತಿ. ಯೂನಿಟ್ ಡಿಜಿಟ್ ಏನೈತಿ? ಇಲ್ಲಿ 4 ಐತಿ. 4 4
16, 16 ನಾಲ್ಕಲೆ ಅಂದ್ರೆ 6 ತೊಗೊಳ್ಳಿ ಅಷ್ಟೊಂದು 6 ನಾಲ್ಕಲೆ 24. ಕೊನೆ ಸಂಖ್ಯೆ ಬರತ್ತೆ ಇಲ್ಲಿ 4 ಬರತೈತಿ, ಎರಡನೇ ಆಪ್ಷನ್ ಕ್ಯಾನ್ಸಲ್. ಇನ್ನು ಉಳಿತ ಆಪ್ಷನ್ ಸಿ ಆಪ್ಷನ್ ಉಳಿದೈತಿ. ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗ್ತೈತಿ. ಬೇಕಾದ್ರೆ ಮಾಡಿ ನೋಡ್ರಿ. 12 ಐತಿ, 12 ಐತಿ ಅಂದ್ರೆ ಕೊನೆ ನಂಬರ್ ಏನೈತಿ 2 ಐತಿ, 2 2ಲೆ 4 ಆಕೈತಿ, 4 2ಲೆ 8. ಇನ್ನೊಂದು ಡಿಜಿಟ್ 8 ಬರುತ್ತೆ, ಇಲ್ಲಿ ಕೂಡ 8 ಐತಿ. ಆಗಿದ್ರೆ ಸರಿಯಾದ ಉತ್ತರ ಸಿ ಆಕೈತಿ, ಆಪ್ಷನ್ ಸಿ 12 ಆಗ್ತದೆ. 12ರ ವರ್ಗ 1728. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ರೇಡಿಯೋದ ಕೊಂಡ ಬೆಲೆ 900 ರೂಪಾಯಿ ಮತ್ತು ಮಾರಿದ ಬೆಲೆ 720 ಆಗಿದ್ದರೆ ನಷ್ಟದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯುವಂಥ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಒಂದು ರೇಡಿಯೋ ಎಷ್ಟು ತೊಂದನವ 900 ತೊಂದಾನ. ಇದು ಸಿ ಪಿ, ಇಲ್ಲಿ ಎಸ್ ಪಿ. ಎಷ್ಟು ತೊಂದಾನ 900 ತೊಗೊಂದಾನ. ಎಷ್ಟಕ್ಕೆ ಮಾರಕತ್ತಾನ 720ಕ್ಕೆ ಮಾರಕತ್ತಾನ. 900 ತೊಗೊಂಡ 720 ಮಾರಕತ್ತಂದ್ರೆ ನಮಗೆ ಎಷ್ಟು ಲಾಸ್ ಆಯ್ತು? ಈಗ 189 ರೂಪಾಯಿ, 180 ರೂಪಾಯಿ ಲಾಸ್ ಆಯ್ತು. 900 ತೊಗೊಂಡಾನ 720ಕ್ಕೆ ಮಾರ್ಯಾನ, 180 ರೂಪಾಯಿ ಲಾಸ್ ಆಯ್ತು. ನಮ್ಮ ಲಾಸ್ ಸಿಕ್ಕ ಮೇಲೆ ಇದನ್ನ ಮಾರಿದ ಬೆಲೆ ಬಿಟ್ಬಿಡ್ರಿ. 900ಕ್ಕೆ 180 ಲಾಸ್ ಆಗೈತಂದ್ರೆ ನಾವು ಪರ್ಸೆಂಟೇಜ್ ಕಂಡುಬೇಕಾರೆ ಯಾವಾಗಲೂ 100% ಆಗಿರ್ತದೆ. 900ಕ್ಕೆ 180 ಅಂತಂದ್ರೆ 100% 8%. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 900 ಕೆಳಗೆ ಬರ್ತೈತಿ, ಮ್ಯಾಲೆ 180 ಇಂಟು ಎಷ್ಟ 100. 0 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. 9 1 9, 9 2 18, ಈ 0 ಆಸ್ ಇಟ್ ಈಸ್. 20% ಏನಾಕೈತೆ ನಮಗೆ ಲಾಸ್ ಆಗ್ತದೆ. ಎಷ್ಟ 20% ಹಾನಿ ಆಗ್ತದೆ. ಆಪ್ಷನ್ ನಂಬರ್ ಸಿ, ಸಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಲಾಸ್ ಆಕೈತಿ? 20% ಲಾಸ್ ಆಕೈತಿ. ನೆಕ್ಸ್ಟ್ ಕ್ವಶನ್. ಮಿಸ್ಸಿಂಗ್ ನಂಬರ್ ಐತಿ 8, 27, 125, 216, 343 ಡ್ಯಾಶ್. ಕಾಣೆಯಾಗಿರುವ ಸಂಖ್ಯೆಯನ್ನು ಕಂಡುಹಿಡಿಯುವಂಥ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, 8 ಐತಿ, 27 ಐತಿ, 100 ಇಲ್ಲೊಂದು ಕ್ವಶನ್, ಇಲ್ಲೊಂದು ನಂಬರ್ ಮಿಸ್ ಐತಿ ನೋಡ್ರಿ. ಇಲ್ಲಿ 64 ಬರಬೇಕು. 64 ಒಂದು ಐತಿ, 125 ಐತಿ, ನೆಕ್ಸ್ಟ್ 216 ಐತಿ, ನೆಕ್ಸ್ಟ್ 343 ಐತಿ. ಇವೆಲ್ಲ ಯಾವ ಸಂಖ್ಯೆ ಅದ ನೋಡ್ರಿ. ಇವ ನಿಮ್ಗೆ ಸ್ಕ್ವೇರ, ಕ್ಯೂಬ, ಮಗ್ಗಿ ಎಲ್ಲ ಬರ್ತಿರ್ಬೇಕು ಮ್ಯಾಥ್ಸ್ ಅಂದ್ರೆ. ಈಗ ನೋಡ್ರಿ, ಇದು ಎಷ್ಟು ಕ್ಯೂಬ್ ಇದೆ? 2 ಕ್ಯೂಬ್. ಇದು 3 ಕ್ಯೂಬ್, ಇದು 4 ಕ್ಯೂಬ್, ಇದು 5 ಕ್ಯೂಬ್, ಇದು 6 ಕ್ಯೂಬ್, ಇದು 7 ಕ್ಯೂಬ್. ಹಾಗಿದ್ರೆ 8 ಕ್ಯೂಬ್. ನೆಕ್ಸ್ಟ್ ಏನು ಡ್ಯಾಶ್ ಅಂದ್ರೆ 8 ಕ್ಯೂಬ್. ಇಲ್ಲಿ ಬಂದು ಬಂದವು 2 3 4 5 6 7, 7 ಬಂತು, ಇಲ್ಲಿ 8. 8 ಕ್ಯೂಬ್ ಎಷ್ಟು ಆಗ್ತದೆ? 8 ಕ್ಯೂಬ್ 512 ಆಗ್ತದೆ. ಸರಿಯಾದ ಉತ್ತರ 512. ಆಪ್ಷನ್ ನಂಬರ್ ಸಿ. ನಿಮಗೆಲ್ಲ ಕ್ಯೂಬ್ ಎಲ್ಲ ಗೊತ್ತಿರ್ಬೇಕು. 30 ತನಕ ಕ್ಯೂಬ್ ಗೊತ್ತಿರ್ಬೇಕು, 30 ತನಕ ಸ್ಕ್ವೇರ್ ಗೊತ್ತಿರ್ಬೇಕು. ಆಪ್ಷನ್ ಏನಾಗ್ತದೆ? 512. ಸಿ ಆಪ್ಷನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ನೆಕ್ಸ್ಟ್ ಕ್ವಶನ್ ನಿಮಗಿದೆ ಹೋಮ್ವರ್ಕ್ ಆಗಿರ್ತದೆ ನೋಡ್ರಿ. 1 4 3 16 25 ಡ್ಯಾಶ್. ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದೇನು ನಿಮ್ಗೆ ಹೋಮ್ವರ್ಕ್ ಆಗಿರ್ತದೆ. ಇದು ನೀವು ಮಾಡಿ ಕಮೆಂಟಲ್ಲಿ ಹಾಕಿರಿ. ಓಕೆ, ಇವತ್ತಿನ ಈ ವಿಡಿಯೋನ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಗೆ ಪ್ರತಿದಿನ ಕ್ಲಾಸ್ಗಳು ಅಪ್ಲೋಡ್ ಆಗ್ತಿರ್ತಾವ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್.